ಶ್ರೀರಂಗಪಟ್ಟಣದ ಬಿಜೆಪಿಯ ಮುಖಂಡರು ನಮ್ಮೊಂದಿಗಿದ್ದಾರೆ. ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಏನು ಹೇಳ್ತೀರಿ? ಇವತ್ತು ಮಹಿಳೆಯರಿಗೆ ಬಾಗಿನ ಕೊಡುವಂತಹ ಕಾರ್ಯಕ್ರಮ ಶಂಕರೇಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಚ್ಚಿದಾನಂದ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಡೆದಿರುವಂಥದ್ದು, ಏನು ಹೇಳ್ತೀರಿ? ಅದು ಗೌರಿ ಹಬ್ಬದ ಪ್ರಯುಕ್ತ ಅವ್ರಿಗೆ ಮಹಿಳೆಯರಿಗೆ ಬಾಗಿನ ಕೊಡಬೇಕಂತ ನಾವು ಅವರಲ್ಲಿ ಚರ್ಚೆ ಮಾಡಿ ಅವ್ರ ಮನಸ್ಸಲ್ಲಿ ಈ ಸಲ ಕೊಟ್ಟೇ ಕೊಡಬೇಕು, ನನಗೆ ಅಕ್ಕ ತಂಗಿಯರು ಯಾರೂ ಇಲ್ಲ, ಆದೇಶದಿಂದ ನಾನು ಈ ರೂಪದಲ್ಲಾರ ಶ್ರೀರಂಗಪಟ್ಟಣ ಜನತೆಗೆ ಕೊಟ್ಟು ನನ್ನ ಬಾಗಿನನ್ನು ಕೊಟ್ಟು ನನ್ನ ತೀರ್ಸ್ಕೊಳ್ಳೋಣ ಅಂತ ಕೊಟ್ಟಿದ್ದಾರೆ ಸರ್. ಓಕೆ, ಈ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ಈ ರೀತಿ ಕಾರ್ಯಕ್ರಮ ಆಗಿರಲಿಲ್ಲ ಅನ್ನುವಂಥದ್ದು ಮಹಿಳೆಯರು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನೀವು ಹಿರಿಯ ಬಿಜೆಪಿ ಮುಖಂಡರಿದ್ದೀರಿ ಈ ಭಾಗದ್ದು, ಏನು ಹೇಳ್ತೀರಾ? ಇದುವರೆಗೆ ಯಾರು ಎಷ್ಟು ಜನ MLA ಗಳವರೇ, ಹಾಲಿಯವರೇ, ಮಾಜಿ ಅವರೇ, ಇದುವರೆಗೆ ಯಾರು ಕೊಟ್ಟಿಲ್ಲ. ಇವರು ಸ್ವಂತ ಒಂದು MLA ಆಗಿಲ್ಲ, ಮತ್ತೊಂದಾಗಿಲ್ಲ, ಏನೂ ಇಲ್ಲ, ಜನಗಳಿಗೆ ಒಳ್ಳೆ ಇದು ಬರಲಿ ಅಂತ ಕೊಟ್ಟಿದ್ದಾರೆ ಸರ್. ಇವರೇ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ. ಓಕೆ, 2028 ಏನಾದರೂ ಸಿಹಿ ಸುದ್ದಿ ಕೊಡ್ತಾರಾ ಈ ಭಾಗದ ಜನ? 100% 100 ಸಿಹಿ ಸುದ್ದಿನೇ ಕೊಡೋದು ಸರ್ ಇಲ್ಲಿ. ಓಕೆ, ಏನು ಹೇಳ್ತೀರಾ ಕಾರ್ಯಕರ್ತರಿಗೆ, ಸಚ್ಚಿದಾನಂದ ಅವರಿಗೆ ಈ ಮೂಲಕ ನೀವು ಏನು ಹೇಳಿ ಬಯಸ್ತೀರಿ? ಇದೇ ಥರ ಕಾರ್ಯಕರ್ತರಿಗೆ ಸಚ್ಚಿದಾನಂದ IAS ಅವರಿಗೆ ಕೊಟ್ಟು ಇದೇ ಥರ ಕಂಟಿನ್ಯೂ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾನು ಈ ಮೂಲಕ ತಿಳಿಸ್ತೇನೆ. ಧನ್ಯವಾದಗಳು ಸರ್. ಹಾಗೆ ನಮ್ಮೊಂದಿಗೆ ಮತ್ತೊಬ್ರು ಬಿಜೆಪಿಯ ಮುಖಂಡರು ಇದ್ದಾರೆ, ದರ್ಶನ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಸರ್, ಏನು ಹೇಳ್ತೀರಿ ಕಾರ್ಯಕ್ರಮದ ಬಗ್ಗೆ? ಸರ್, ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿ ಆಯಿತು. ನಮ್ಮ ಮಹಿಳೆಯರ ಖುಷಿ, ಅವ್ರ ಮುಖದಲ್ಲಿ ಖುಷಿ ನೋಡ್ತಾ ಇದ್ರೆ ನಮ್ಗೆ ಖುಷಿ ಆಗ್ತಾ ಇದೆ. ಅವ್ರ ಆಶೀರ್ವಚನ, ಅವರ ಒಂದು ಭಾವನೆ ನೋಡ್ತಾ ಇದ್ರೆ ನಮಗೆ ನಮ್ಮ ಸಚಿವರು ಮುಂದಕ್ಕೆ MLA ಆಗೋದು ಖಂಡಿತ ನಮ್ಗೆಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಆಶಾಭಾವನೆ ಕಾಣಿಸ್ತಾ ಇದೆ. ಓಕೆ, ಕಾರ್ಯಕ್ರಮದ ಪ್ರಥಮದಲ್ಲೇ ಮಳೆ ಅಡ್ಡಿ ಆಯಿತು. ಮಳೆ ಅಡ್ಡಿ ಆದರೂ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿದೆ, ಯಾರು ಕೂಡ ಎದ್ದು ಹೋಗಲಿಲ್ಲ. ಏನು ಹೇಳ್ತೀರಿ? ಸರ್, ಅದು ಶುಭ ಸೂಚನೆ, ಅದು ಅಡ್ಡಿ ಆಗಂತ ಪ್ರಶ್ನೆ ಇಲ್ಲ. ಅದೆಲ್ಲ ಒಂದು ಶುಭ ಸೂಚನೆ. ಎಲ್ಲ ತಣ್ಣಗೆ ಆರಾಮಾಗಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಷ್ಟು ಕೂಲಾಗಿದೆ ನೋಡಿ. ಕಾರ್ಯಕ್ರಮ ನಡೆಯಬೇಕಾದ್ರೆ ಎಷ್ಟು ತಣ್ಣಗಿದೆ, ಆರಾಮಾಗಿ ಎಲ್ಲ ಒಂದು ಶುಭ ಸೂಚನೆ. ಅದು ಮಳೆ ಅದೊಂದು ಶುಭ ಸೂಚನೆ ಇದಾಗಿ ಎಲ್ಲ ಅತ್ಯಂತ ಯಶಸ್ವಿಯಾಗಿ ನೀಟಾಗಿ ಕಾರ್ಯಕ್ರಮ ಮುಗೀತು, ಅತ್ಯಂತ ಯಶಸ್ವಿ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ವೇದಿಕೆಯಲ್ಲಿ ಶ್ರೀರಾಮುಲು ಅವರು ಹೇಳ್ತಾ ಇದ್ರು, ಕೆಲವೊಂದು ಆ ಕ್ಷೇತ್ರಗಳಲ್ಲಿ ಗೆದ್ದಂಥ ಅಭ್ಯರ್ಥಿಗಳೇ ಅಭಿವೃದ್ಧಿ ಕೆಲಸ ಮಾಡೋದ್ರಲ್ಲಿ ಒಂದು ಹಿಂದೇಟು ಹಾಕ್ತಾರೆ ಅನ್ನುವಂಥದ್ದು. ಸೋತ್ರೂ ಕೂಡ ಎದೆಗುಂದದೆ ಕೆಲಸವನ್ನ ಮಾಡ್ತಾ ಇದ್ದಾರೆ, ಜನರ ಸೇವೆಗಾಗಿ ನಿಂತಿದ್ದಾರೆ ಅನ್ನುವಂಥದ್ದು ಹೇಳಿದ್ರು. ಹೌದು, ಖಂಡಿತ. ಈಗ ನೀವೇ ನೋಡ್ತಾ ಇದ್ದೀರಿ, ಈಗ ಚುನಾವಣೆ ಮುಗಿದು ಈಗ ಒಂದು ವರ್ಷ 2 ವರ್ಷ ಆಗಿದೆ. ಹೆಚ್ಚು ಕಡಿಮೆ ಒಂದು ದಿನಾನೂ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಕ್ಷೇತ್ರದಲ್ಲಿ. ಅವ್ರ ಕೈಲಾದಷ್ಟು ಏನಾಯಿತು ಎಲ್ಲ ಪ್ರತಿಯೊಂದು ಸಾವು ಇರ್ಬೋದು, ನೋವು ಇರ್ಬೋದು, ಈ ಥರ ಸಮಾಜ ಮುಖಿ ಕೆಲಸಗಳು ಮಾಡಿಕೊಂಡು ಪ್ರತಿದಿನ ಜನಗಳ ಮಧ್ಯೆ ಇದ್ದಾರೆ. ಈಗ ನೀವೇ ನೋಡ್ದಂಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಷ್ಟು ಮಾಜಿ ಸಚಿವರುಗಳೇ ಹೆಸರು ಇಲ್ದಂಗೆ ಹೋಗ್ಬಿಟ್ಟಿದ್ದಾರೆ. ಮನೆಯಲ್ಲ ಅವ್ರ ಮನೆ ಕೂತ್ಕೊಳ್ಳೋದಾಗಲಿ ಅಥವಾ ಚುನಾವಣೆ ಇನ್ನೂ 5 ವರ್ಷ ಇದೆಯಲ್ಲ ನೋಡೋದಾಗಲಿ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ದಾರೆ. ಇವ್ರು ಆ ಥರ ಅಲ್ಲ. ಈಗ ಏನು ಯುವಕರಿದ್ದಾರೆ, ದಿನಾ ಕ್ಷೇತ್ರದ ಜನ ಜೊತೆ ಜನಸೇವೆ ಮಾಡಿಕೊಂಡು ಪ್ರತಿದಿನ ಜನರ ಜೊತೆ ಗುರುಸ್ಕೊಂಡಿದ್ದಾರೆ. ಇದಿಷ್ಟು ಶ್ರೀರಂಗಪಟ್ಟಣದ ಬಿಜೆಪಿಯ ಹಿರಿಯ ಮುಖಂಡರು ಹೇಳುವಂತದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಶ್ರೀರಂಗಪಟ್ಟಣ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.